ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವ್ಲಾಗಲ್ಲಿ ಸ್ಯಾರಿ ಪರ್ಚೇಸಿಂಗ್ ಬಗ್ಗೆ ನಾವು ಆಲ್ರೆಡಿ ಒಂದು ವ್ಲಾಗ್ ಮಾಡಿದ್ದೆ. ಅಂದರೆ ಶಾಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ ಶಾಪಲ್ಲಿ ಮತ್ತು ಬೇರೆ ಕಡೆ ಶಾಪ್ಸ್ಗಳಲ್ಲಿ ನಾವು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದೀವಿ ಮದುವೆಗೋಸ್ಕರ ಸ್ಯಾರೀಸ್ಗಳೆಲ್ಲ. ಆ ಸ್ಯಾರಿಗಳೆಲ್ಲನೂ ನಿಮಗೆ ತೋರಿಸೋಣ, ಯಾವ್ಯಾವ ಸ್ಯಾರಿ ಸೆಲೆಕ್ಷನ್ ಮಾಡ್ಕೊಂಡು ಬಂದ್ವಿ, ನೋಡ್ತಾ ಹೋಗೋಣ ಬನ್ನಿ ಯಾವ್ಯಾವ ಸ್ಯಾರಿಗಳಿದ್ದಾವೆ ತಗೊಂಡು ಬಂದ್ವಿ ಅಂತ ಮದುವೆಗೆ ಅಂತ. ಇದು ಮೊದಲನೇ ಸ್ಯಾರಿ. ಎಲ್ಲರೂ ಗೋಲ್ಡ್ ಕಾನ್ಸೆಪ್ಟಲ್ಲಿ ಹಾಕೋಣ ಅಂತ ಗೋಲ್ಡ್ ಕಾನ್ಸೆಪ್ಟಲ್ಲೇ ನಾವು ಸ್ಯಾರೀಸ್ಗಳು ತೊಗೊಂಡಿರೋದು. ಇದು ನಮ್ಮ ಅತ್ತಿಗೆ ಮಗುನ ಮದುವೆ ಅಂತ ಹೇಳಿದೆ ಅಲ್ವಾ, ಅತ್ತಿಗೆದು ಸ್ಯಾರಿ ಇದು. ಬೆಳಿಗ್ಗೆ ಧಾರೆ ಟೈಮಲ್ಲಿ ಹಾಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದಾರೆ. ಲಾಂಗ್ ಬಾರ್ಡರ್ ಬರುತ್ತೆ, ಬ್ರೌನ್ ಕಲರು ಅಥವಾ ಡಾರ್ಕ್ ರೆಡ್ ಅಂತಲೂ ಹೇಳ್ಬೋದು. ಗೋಲ್ಡ್ ಕಲರ್ ಕಾಂಬಿನೇಷನು ಈ ಥರ ಇದೆ ಸ್ಯಾರಿ. ಫುಲ್ಲು ಈ ಥರ ಸಣ್ಣ ಸಣ್ಣ ಫ್ಲವರ್ಸು ಮತ್ತು ಬಳ್ಳಿಗಳ ಥರ ಇದೆ ನೋಡಿ ಇಲ್ಲಿ. ಅದ್ರ ಜೊತೆಗೆ ಬ್ಲೌಸ್ ಪೀಸು ರಿಚ್ ಆಗಿದೆ, ಅಂದರೆ ಗೋಲ್ಡ್ ಕಾನ್ಸೆಪ್ಟಲ್ಲಿರೋದು ಬ್ಲೌಸ್ ಪೀಸ್ ಇದು. ಜೊತೆಗಿದು ಸೆರಗು, ಇದು ಬ್ಲೌಸ್ ಪೀಸ್. ಇದು ಮೊದಲನೇ ಸ್ಯಾರಿ. ನೆಕ್ಸ್ಟ್ ಎರಡನೇ ಸ್ಯಾರಿ ತೋರಿಸ್ತೀನಿ. ಸೆಕೆಂಡ್ ಸ್ಯಾರಿ ಇದು ಐಶ್ವರ್ಯಂದು, ಅಂದರೆ ನಮ್ಮ ಅತ್ತಿಗೆ ಮಗಳದು, ಅಂದರೆ ಈಗ ಮದುವೆ ಆಗ್ತಿದ್ದಾನಲ್ಲ ಅವಳ ತಂಗಿ ಇದು ಅವಳು ಸೆಲೆಕ್ಷನ್ ಮಾಡಿರೋದು. ಸೇಮ್ ಕಾನ್ಸೆಪ್ಟ್ ಇದು, ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ. ಇದು ಪರ್ಪಲ್ ಕಲರ್, ಇದು ಲೈಟ್ ಅಂದರೆ ಲ್ಯಾವೆಂಡರ್ ಕಲರ್. ಇದು ತುಂಬ ಚೆನ್ನಾಗಿ ಅನಿಸ್ತಿದೆ, ತುಂಬ ರಿಚ್ಚಾಗಿ ಅನಿಸುತ್ತೆ. ನೋಡ್ಬೋದು ಇಲ್ಲಿ ಸಣ್ಣ ಸಣ್ಣ ಫ್ಲವರ್ಸ್ಗಳ ಥರ ಸ್ಮಾಲ್ ಬುಟ್ಟಾಸಿರೋದಿದು. ಜೊತೆಗೆ ಇದು ಅಷ್ಟೇ ಸೇಮ್ ಕಾನ್ಸೆಪ್ಟ್, ರಿಚ್ ಆಗಿರೋದು. ಸೆರಗು ರಿಚ್ ಇದೆ. ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಲ್ಯಾವೆಂಡರ್ ಥರನೇ ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಬಾಡಿ ಫುಲ್ ಈ ರೀತಿ ಸ್ಮಾಲ್ ಫ್ಲವರ್ಸ್ ಥರ ಇರೋದು. ಮತ್ತು ಶೈನಿಂಗ್ ಇರೋದ್ರಿಂದ ನಿಮ್ಗಷ್ಟು ಗೊತ್ತಾಗ್ತಿಲ್ಲ. ರಿಯಲಾಗಿ ನೋಡಿದಾಗ ಇನ್ನೂ ಸೂಪರಾಗಿ ಅನಿಸುತ್ತೆ. ಕಲರ್ ಕಾಂಬಿನೇಷನ್ ಇರ್ಬೋದು ಮತ್ತು ಎಲ್ಲನೂ ಸೇಮ್, ಒಂದು ಸ್ವಲ್ಪ ಆಲ್ಟರ್ನೇಷನಲ್ಲಿ ಗೋಲ್ಡ್ ಕಾನ್ಸೆಪ್ಟಲ್ಲೇ ಇರೋದು ಎಲ್ಲ ಸ್ಯಾರೀಸು. ಇದು ಸೆಕೆಂಡ್ ಸ್ಯಾರಿ. ನೆಕ್ಸ್ಟ್ ಮೂರನೇ ಸ್ಯಾರಿ ಸ್ಕೈ ಬ್ಲೂ ಕಲರ್. ಇದು ಸ್ಕೈ ಬ್ಲೂ ಕಲರಲ್ಲಿ ನಮ್ಮ ದೊರೆಯವರ ತಂಗಿ ಮಗಳು ಸೆಲೆಕ್ಟ್ ಮಾಡ್ಕೊಂಡಿರೋದು. ಇಬ್ಬರು ಒಂದೇ ಥರ ಕಾನ್ಸೆಪ್ಟಲ್ಲಿ, ಅಂದರೆ ಆಲ್ಮೋಸ್ಟ್ ಎಲ್ಲರೂ ದಾರೆಗೆ ಒಂದೇ ಥರ ಹಾಕೋಣ ಅಂತ ತೊಗೊಂಡಿರೋದಲ್ವ, ಅದರಿಂದ ಇದು ಅಷ್ಟೇ ಸೇಮ್ ಕಾನ್ಸೆಪ್ಟಲ್ಲಿ ಸ್ಮಾಲ್ ಫ್ಲವರ್ಸ್. ಇದು ನೀವು ನೋಡ್ಬೋದು, ಹತ್ರದಿಂದ ತೋರಿಸ್ತೀನಿ ನೋಡಿ. ಸ್ಮಾಲ್ ಫ್ಲವರ್ಸು, ಸಿಲ್ವರ್ ಮತ್ತು ಗೋಲ್ಡನ್ ಜರಿ ಎರಡೂ ಇದೆ. ಹಾಗೆಯೇ ಬಾರ್ಡರು ಈ ರೀತಿ ಬರುತ್ತೆ. ಜೊತೆಗೆ ಇದು ಸೆರಗಲ್ಲಿ ಈ ರೀತಿ ಡಿಸೈನ್ ವರ್ಕ್ ಇದೆ, ರಿಚಾಗಿ ಗೋಲ್ಡನ್ ಕಲರ್ ಥರ ಇರೋದು. ಹಾಗೆಯೇ ಇಲ್ಲಿ ಬ್ಲೌಸ್ ಪೀಸ್ ಗೋಲ್ಡನ್ ಕಲರ್ದು. ಸೇಮ್ ಕಾನ್ಸೆಪ್ಟಲ್ಲಿ ಎಲ್ಲರದು ಅಷ್ಟೇ, ಗೋಲ್ಡ್ ಶೇಡಿಂಗ್ ಮತ್ತು ಸ್ಕೈ ಬ್ಲೂ ಕಲರ್ ಮಿಕ್ಸ್ ಇದೆ. ಈ ರೀತಿ ಇದೆ. ನೆಕ್ಸ್ಟು ಇದು ನಾನು ಸೆಲೆಕ್ಟ್ ಮಾಡಿರೋ ಸ್ಯಾರಿ, ಗೋಲ್ಡ್ ಕಲರು. ನಾನು ಬೇರೆ ಶೇಡಿಂಗ್ ಏನು ಬೇಡ, ಪ್ಯೂರ್ ಗೋಲ್ಡ್ ಹಾಕೋಣ ಅಂತ ಗೋಲ್ಡ್ ಕಾನ್ಸೆಪ್ಟಲ್ಲಿ ಸೆಲೆಕ್ಟ್ ಮಾಡಿರೋದು ಗೋಲ್ಡ್ ಸ್ಯಾರಿ, ಗೋಲ್ಡನ್ ಕಲರ್ ಸ್ಯಾರಿ. ಇದು ಫುಲ್ಲು ಇದೇ ಥರನೇ ಲಾಂಗ್ ಬಾರ್ಡರ್ ಬರುತ್ತೆ. ಸ್ವಲ್ಪ ಲೈಟ್ ಶೇಡಿಂಗಲ್ಲಿ ಸಿಲ್ವರ್ ಕೂಡ ಮಿಕ್ಸ್ ಇದೆ ಅನಿಸುತ್ತೆ. ಎರಡು ಕಡೆನೂ ಲಾಂಗ್ ಬಾರ್ಡರು ಮತ್ತು ಈ ರೀತಿ ಇದೆ, ರಿಚ್ ಆಗಿದೆ, ತುಂಬ ರಿಚ್ ಅನಿಸುತ್ತೆ. ಬ್ಲೌಸ್ ಸ್ವಲ್ಪ ಮೀಡಿಯಮ್ ಆಗಿ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ಕಾಸ್ಟ್ಲಿಯಾಗಿ ವರ್ಕ್ ಮಾಡಿಸಿ, ಇದಕ್ಕೂ ಕಾಸ್ಟ್ಲಿನೇ ನನ್ನ ಸ್ಯಾರಿ ಕೊಟ್ಟಿರೋದು. ಇದು ಅನಿಸುತ್ತೆ 13.5 ನಾವು ಪೇ ಮಾಡಿರೋದು. ಇದೆಲ್ಲ ಸ್ಯಾರೀಸು ಅದೇ ರೇಂಜಿಗೆ ಇರೋದು. ಇದು ಸೆರಗು ಸೇಮ್ ಕಾನ್ಸೆಪ್ಟಲ್ಲಿ, ಇದು ಅಷ್ಟೇ ಫುಲ್ ಪ್ಯೂರ್ ಗೋಲ್ಡಲ್ಲಿ ಬ್ಲೌಸ್. ಶೈನಿಂಗ್ ಬರುತ್ತೆ. ಇದು ನೀವು ಇಲ್ಲಿ ನೋಡ್ಬೋದು, ಪ್ಯೂರ್ ಗೋಲ್ಡಲ್ಲೇ ಬರುತ್ತೆ. ಹಾಗೆಯೇ ಸೆರಗು ಇದು
ಟೋಟಲ್ ಆಗಿ ಹೇಳ್ಬೇಕು ಅಂದರೆ ಈ ರೀತಿ ಕಾಣಿಸುತ್ತೆ. ಈ ರೀತಿ ಕಾಣಿಸುತ್ತೆ. ಗೋಲ್ಡ್ ಸ್ಯಾರಿದು ಜರಿ ಈ ರೀತಿ ಅನಿಸುತ್ತೆ ನಿಮಗೆ, ನೀಟಾಗಿ ನೋಡ್ಬೋದು, ಅಬ್ಸರ್ವ್ ಮಾಡಿ. ನಾನು ತುಂಬ ದಿನದ ಹಿಂದೆನೇ ಆ ವಿಡಿಯೋನ ಮಾಡಿದ್ದೆ, ಅಂದರೆ ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ ಆ ಸೀರೆಗಳದ್ದೆಲ್ಲ. ಆದರೆ ನಾನು ಅಪ್ಲೋಡ್ ಮಾಡೋದೇ ಮರ್ತಿದ್ದೆ. ಅದಕ್ಕೋಸ್ಕರ ಈಗ ಮತ್ತೆ ಇದ್ರದ್ದು ಸ್ಟಿಚಿಂಗ್ ಎಲ್ಲ ಆಗಿದೆ, ಅದಕ್ಕೆ ಮದುವೆನೂ ಮುಗ್ದೋಗಿದೆ. ಈಗ ಹತ್ರದಿಂದ ನೋಡ್ಬೋದು ಗೋಲ್ಡ್ ಸ್ಯಾರಿಗೆ ಯಾವ ರೀತಿ ಡಿಸೈನ್ಸ್ ಇದೆ ಅಂತ. ಸಿಲ್ವರ್ ಮತ್ತು ಗೋಲ್ಡ್ ಎರಡೂ ಕಲರ್ ಮಿಕ್ಸ್ ಇದೆ. ಬಾರ್ಡರ್ ಲಾಂಗ್ ಬಾರ್ಡರ್ ಇದೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ರಿಯಲಾಗಿ ನೋಡಿದಾಗ ಅದ್ರದ್ದು ಕಲರ್ ಕಾಂಬಿನೇಷನ್ ಇರ್ಬೋದು, ರಿಚ್ನೆಸ್ ಎಲ್ಲ ನೀಟಾಗಿ ಅನಿಸುತ್ತೆ. ಅದ್ರ ಜೊತೆಗೆ ನಾ ಆಗಲೇ ಹೇಳ್ದಾಗೆ ಸಿಲ್ವರ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಇರೋದು. ಪಲ್ಲು ಮಾತ್ರ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಹಾಗೆಯೇ ನಾನೀಗ ಇದಕ್ಕೆ ಬೇಬಿ ಕುಚ್ಚನ್ನ ಹಾಕ್ಸಿದ್ದೀನಿ. ಸ್ಯಾರಿನೇ ಗ್ರ್ಯಾಂಡ್ ಇರೋದ್ರಿಂದ ಬೇರೆ ಥರ ಏನು ವರ್ಕ್ ಬೇಡ ಅಂತ ನಾನು ಬೇಬಿ ಕುಚ್ಚು ಹಾಕ್ಸಿರೋದು. ಜೊತೆಗೆ ನಾನು ಅದಕ್ಕೆ ಬ್ಲೌಸ್ನೂ ಕೂಡ ಸ್ಟಿಚಿಂಗ್ ಮಾಡಿರೋದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಒಂದು ನಿಮಿಷ. ಬ್ಲೌಸ್ದು ಸ್ಟಿಚಿಂಗ್ ಇದು ಎಂಡಿಂಗಲ್ಲಿ ಈ ಥರ ಬೀಡ್ಸ್ಗಳನ್ನ ಕೊಡಿಸಿದ್ದೆ, ಜೊತೆಗೆ ಈ ಥರ ಡಿಸೈನ್ಸ್ ಕೊಡಿಸಿದ್ದೀನಿ. ಫ್ರಂಟ್ ನೆಕ್ಕಲ್ಲಿ ಆಫ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಲ್ಲಿ ನೋಡ್ಬೋದು. ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇದೆ, ಈ ಥರ ಸ್ಟಿಚ್ ಮಾಡಿಸಿದೆ. ಫೋಟೋ ಸಪ್ರೇಟಾಗಿ ಹಾಕಿರ್ತೀನಿ. ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು. ಫ್ರಂಟ್ ಪಫ್ ಕೊಡಿಸಿರೋದು ನಾನು ದಾರೆಗೆ ಹಾಕ್ಕೊಂಡಿದ್ದೆ, ದಾರೆ ಟೈಮಲ್ಲಿ. ನೆಕ್ಸ್ಟ್ ಇನ್ನೊಂದು ರಿಸೆಪ್ಷನ್ ಸ್ಯಾರಿ ಇದೆ, ಅದನ್ನು ತೋರಿಸ್ತೀನಿ ಇದೀಗ. ಇನ್ನೊಂದು ಮೋಸ್ಟ್ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಮದುವೆಗೋಸ್ಕರ ಪರ್ಚೇಸ್ ಮಾಡಿದ್ದು, ಅಂದರೆ ನಮ್ಮ ಅತ್ತಿಗೆ ಮಗುನ ಮದುವೆಗೋಸ್ಕರ. ತುಂಬ ಶಾಪ್ಗಳನ್ನ ಸರ್ಚ್ ಮಾಡಿ ಕೊನೆಗೆ ಇದನ್ನು ಸೆಲೆಕ್ಟ್ ಮಾಡಿದ್ದು. 2 ದಿನ ಹುಡುಕಿದ್ವಿ ಅನಿಸುತ್ತೆ, ಇದೇ ಕಾಂಬಿನೇಷನ್ ಬೇಕು, ಇದೇ ಕಲರ್ ಕಾಂಬಿನೇಷನ್ ಬೇಕಿತ್ತು ಅಂತ. ಕೊನೆಯದಾಗಿ ಫೈನಲ್ ಆಗಿ ಸಿಕ್ತು. ನಾನು ಅಂದ್ಕೊಂಡಿದ್ದು ನೆವಿ ಬ್ಲೂ ಅಥವಾ ರಾಯಲ್ ಬ್ಲೂಗೆ ಲೈಟ್ ಸ್ಕೈ ಬ್ಲೂ ಕಲರ್ ಥರ ಕಾಂಬಿನೇಷನ್ ಇರಬೇಕು ಅಂತ. ಕೊನೆಯದಾಗಿ ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡಿದೆ. ಸ್ಯಾರಿ ಫುಲ್ ಇದೇ ಡಿಸೈನ್ ಇರೋದು, ಮತ್ತು ಜೊತೆಗೆ ಇದು ಸ್ಕೈ ಬ್ಲೂ ಥರ ಕಾಣಿಸ್ತಿದೆ. ಇದು ಲೈಟಾಗಿ ಗ್ರೀನು ಮಿಕ್ಸ್ ಇದೆ ಸ್ಕೈ ಬ್ಲೂ ಜೊತೆಗೆ. ಆ ಥರ ರಿಯಲಾಗಿ ನೋಡಿದ್ರೆ ನಮಗೆ ಕಾಣಿಸೋದು. ಅದ್ರ ಜೊತೆಗೆ ನಾನು ಕಾಮನಾಗಿ ಆಗಲೇ ಹೇಳಿದ್ನಲ್ಲ, ಇದು ಕಾಸ್ಟ್ಲಿ ಸೀರೆ ಆಗಿರೋದ್ರಿಂದ ಬೇಬಿ ಕುಚ್ಚನ್ನ ಹಾಕಿಸಿದ್ದೀನಿ. ಇದು ಬ್ಲ್ಯಾಕು ಮತ್ತು ಬ್ಲೂ ಕಲರ್, ಅಂದರೆ ಲೈಟ್ ಗ್ರೀನ್ ಮಿಕ್ಸ್ ಇರೋ ಬ್ಲೂ ಕಲರ್ ಥರ ಕುಚ್ಚನ್ನ ಹಾಕ್ಸಿದ್ದೀನಿ. ಇದಕ್ಕೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂತಂದರೆ ಈ ರೀತಿ ತೋರಿಸ್ತೀನಿ ರೀ. ಬ್ಲೌಸು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಸ್ಲೀವ್ಸ್ಗೆ ಈ ಥರ ಗೋಲ್ಡನ್ ಬೀಡ್ಸ್ ಕೊಡಿಸಿತ್ತು, ಜೊತೆಗೆ ಇಲ್ಲಿ ವರ್ಕ್ ಮಾಡಿಸಿರೋದು ಈ ಥರ ಶೋಲ್ಡರ್ಗೆ, ಜೊತೆಗೆ ಬ್ಯಾಕ್ ಡಿಸೈನ್ ಈ ಥರ ಅನಿಸುತ್ತೆ. ಬ್ಯಾಕ್ ಡಿಸೈನ್ ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಡಿಸೈನ್ಸ್ಗಳು ಫಂಕ್ಷನ್ಸ್ಗಳಿಗೆ ಹಾಕ್ದಾಗಂತೂ ರಿಚಾಗಿ ಕಾಣಿಸುತ್ತೆ. ಇದಿಷ್ಟು ನನ್ನ ಔಟ್ಫಿಟ್ ಮದುವೆ ದಿನ ರಿಸೆಪ್ಷನ್ಗೆ. ಇದು ಗೋಲ್ಡ್ ಕಲರ್ದು ದಾರೆಗೆ ಹಾಕಿದ್ದೆ, ಇದು ರಿಸೆಪ್ಷನ್ ಟೈಮಲ್ಲಿ ಹಾಕಿದ್ದೆ ನಾನು. ಫ್ರಂಟಲ್ಲಿ ಮಧುಬಾಲ ಕಟ್ಟಿಂಗ್ಸ್ ಥರ ಒಂದು ಸೈಡ್ ಮಾತ್ರ ಈ ಥರ ಇಡಿಸಿದ್ದೆ. ನೆಕ್ಸ್ಟು ನಾನು ಯಾವ ಥರ ವೀಡಿಯೋಸ್ನ ಮಾಡಬೇಕು ಅನ್ನೋದಕ್ಕೆ ಒಂದು ಸಜೆಷನ್ಸ್ ಕೊಡಿ ಅಂತ ಕೇಳ್ತಾ, ಇಷ್ಟು ಮದುವೆಗೋಸ್ಕರ ಪರ್ಚೇಸ್ ಮಾಡಿದ ಸ್ಯಾರಿಯ ಒಂದು ಸಿಂಪಲ್ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.